ನಾಗರ ಪಂಚಮಿ ಹಬ್ಬನ ಶ್ರಾವಣ ಮಾಸದಲ್ಲೇ ಯಾಕೆ ಆಚರಿಸ್ತೀವಿ ಗೊತ್ತಾ? ಇದರ ಹಿಂದೆ ಒಂದು ಪರಿಸರ ಸ್ನೇಹಿ ಹಾಗೆ ವೈಜ್ಞಾನಿಕ ಕಾರಣ ಇದೆ. ನಮ್ಮ ನಂಬಿಕೆ ಪ್ರಕಾರ ಹಾವುಗಳನ್ನ ಸಾಯಿಸೋ ಹಾಗಿಲ್ಲ. ಇದಕ್ಕೆ ಕಾರಣ ಪರಿಸರದ ಸಮತೋಲನ ಕಾಪಾಡಿಕೊಳ್ಳೋದ್ರಲ್ಲಿ ಹಾವುಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಇಲಿ, ಹೆಗ್ಗಣ, ಕೀಟ, ಪಕ್ಷಿ ಮುಂತಾದವನ್ನ ಹಾವುಗಳು ಆಹಾರವಾಗಿ ಸೇವಿಸೋದ್ರಿಂದ ಇವುಗಳ ಸಂಖ್ಯೆಯನ್ನ ನಿಯಂತ್ರಣದಲ್ಲಿಡುತ್ತೆ. ಇದು ನಮ್ಮ ದವಸ ಧಾನ್ಯಗಳಿಗೆ ಉಂಟಾಗುವ ಹಾನಿಯನ್ನ ತಡೆಗಟ್ಟುತ್ತೆ. ಅಲ್ಲದೆ ಈ ಹಾವುಗಳೇ ಇತರ ಪಕ್ಷಿಗಳಿಗೆ ಆಹಾರವಾಗಿರೋದ್ರಿಂದ ನಿಸರ್ಗದ ಆಹಾರ ಸರಪಳಿಯಲ್ಲಿ ಒಂದು ಕೊಂಡಿಯೂ ಸಹ ಆಗಿದೆ. ಹೀಗೆ ಪರಿಸರ ವ್ಯೂಹದಲ್ಲಿ ಹಾವುಗಳು ಮಹತ್ವದ ಸ್ಥಾನ ಪಡೆದಿವೆ. ಅಷ್ಟೇ ಅಲ್ಲ, ಹಲವು ವೈದ್ಯರು ಔಷಧಿಗಾಗಿ ಹಾವುಗಳ ವಿಷನ ಉಪಯೋಗಿಸ್ತಾರೆ. ಇನ್ನು ಶ್ರಾವಣ ಮಾಸ ಬರೋದು ಮಾನ್ಸೂನ್ ನಲ್ಲಿ, ಅಂದ್ರೆ ಮಳೆಗಾಲದಲ್ಲಿ. ಈ ಸಮಯದಲ್ಲಿ ನಾವು ಹಾವುಗಳನ್ನ ಹೆಚ್ಚಾಗಿ ಕಾಣ್ತೀವಿ. ಹಾಗೆ ಮಳೆಗಾಲದಲ್ಲಿ ಹಾವುಗಳ ಸಂತಾನೋತ್ಪತ್ತಿ ಕೂಡ ಜಾಸ್ತಿ ಆಗುತ್ತಂತೆ. ಆದ್ರಿಂದ ಸಹಜವಾಗಿ ಮನುಷ್ಯರು ಹೆದರಿಕೆಯಿಂದ ಹಾವುಗಳನ್ನ ಹೊಡೆಯುವ ಒಂದು ಅಭ್ಯಾಸ ಮಾಡ್ಕೊಂಡಿದ್ರು. ಹಾವುಗಳನ್ನ ಹೊಡೆದ್ರೆ ಪರಿಸರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಅವುಗಳಿಗೆ ತೊಂದರೆ ಮಾಡಿದ್ರೆ ಅದು ಪಾಪ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ನಾಗದೇವತೆಯನ್ನ ಆರಾಧಿಸೋದಕ್ಕೆ ಹಲವಾರು ಪೌರಾಣಿಕ ಕಾರಣಗಳು ಕೂಡ ಇದೆ. ಇದು ಕೇವಲ ವೈಜ್ಞಾನಿಕ ಕಾರಣ ಮಾತ್ರ ಅಷ್ಟೇ.